ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಿಂಡಲಗದ ಪ್ರಸಿದ್ಧ ಗಣಪತಿ ದೇವಸ್ಥಾನ ಬೆಳಗಾವಿಯಲ್ಲಿದೆ ನೋಡಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಬೆಳಗಾವಿ ನಗರದಿಂದ ಸುಮಾರು 5 ಕಿಲೋಮೀಟರ್ ಒಳಗೆ ನಾವು ಈ ಹಿಂಡಲಗದ ಅಲ್ಲಿರುವಂತಹ ಗಣಪತಿ ದೇವಸ್ಥಾನವನ್ನು ನೋಡಬಹುದಾಗಿದೆ. ಸ್ನೇಹಿತರೆ, ಇಲ್ಲಿನ ವಿಶೇಷ ಏನು ಅಂತಂದರೆ, ಇತರೆ ಗಣಪತಿ ದೇವಸ್ಥಾನಗಳಿಗಿಂತ ಇದು ವಿಭಿನ್ನ. ಇಲ್ಲಿ ಸ್ವಚ್ಛತೆ, ಶುದ್ಧತೆ ಮತ್ತು ಪ್ರಶಾಂತತೆಯ ವಾತಾವರಣದಿಂದ ಇದು ಪ್ರಸಿದ್ಧಿಯಾಗಿದೆ. ಸ್ನೇಹಿತರೆ, ಇಲ್ಲಿರುವಂಥ ಹಿಂಡಲಗ ಗಣಪತಿಯ ದೇವಸ್ಥಾನ ಇದೆಯಲ್ಲ, ಇದನ್ನು ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಇವರು ನಿರ್ವಹಿಸ್ತಾ ಇದ್ದಾರೆ. ಈ ದೇವಾಲಯ, ಅದರ ಪಕ್ಕ ಅಲ್ಲಿರುವಂಥ ಉದ್ಯಾನವನ, ಅಲ್ಲಿರುವಂಥ ಅತ್ಯಂತ ಸ್ವಚ್ಛತೆ, ಪರಿಸರಕ್ಕೆ ಇದು ನಿರ್ಮಲಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯ ಬೆಳಗಾವಿ ಕ್ಯಾಂಪ್ 20 ಹಿಂಡಲಗ ಜೈಲಿನ ಹತ್ತಿರ ಇದೆ. ಈ ದೇವಾಲಯದ ವಿಶೇಷತೆ ಅಂತಂದರೆ, ಇದು ಮಿಲಿಟ್ರಿ ಆಡಳಿತದ ನಿರ್ವಹಣೆಯಲ್ಲಿ ಇರೋದರಿಂದ ನಾವು ಮಿಲಿಟ್ರಿಯಲ್ಲಿರುವಂಥ ಶಿಸ್ತು, ಸ್ವಚ್ಛತೆ ಹೇಗೆ ಅವರಲ್ಲಿ ಇರುತ್ತೋ ಅದು ಈ ದೇವಸ್ಥಾನದ ನಿರ್ವಹಣೆಯಲ್ಲಿ ಪ್ರತಿಫಲನವಾಗಿದೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ಹಿಂಡಲಗ ದೇವಾಲಯದ ಗಣಪತಿ ಮಂದಿರ ಮುಂದುಗಡೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಯಾವತ್ತೇ ಹೋಗಿ ಇಲ್ಲಿರುವಂಥ ಗಣಪತಿಯ ದೇವಸ್ಥಾನದಲ್ಲಿ ಪ್ರಶಾಂತತೆ, ಶುದ್ಧತೆಯನ್ನು ನಾವು ಕಾಣಬಹುದು. ಸ್ನೇಹಿತರೆ, ಇಲ್ಲಿರುವಂಥ ಗಣಪತಿಯ ದೇವಾಲಯದಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಅನಿಸುವಂತಹ ಒಂದು ವಾತಾವರಣ ಇದೆ. ದೇವಾಲಯದ ಮುಂಭಾಗದಲ್ಲಿ ತಾವು ನೋಡಿದ್ರಿ ಶ್ರೀ ವಿನಾಯಕ ಮಂದಿರ ಅನ್ನುವಂತಹ ಬೋರ್ಡ್ ಇದೆ. ಒಳಗೆ ನಾವು ಪ್ರವೇಶ ಮಾಡ್ತಾ ಇದ್ದಂತೆ ಆ ಮುಂದಿನ ಪ್ರಾಂಗಣದಲ್ಲಿ ಗರ್ಭಗುಡಿಯ ಮುಂದುಗಡೆ ಗಣಪತಿಯ ವಾಹನ ಅನ್ನಿಸ್ಕೊಂಡಿರುವಂತಹ ಮೂಷಿಕ ಇದೆ. ತಾವು ನೋಡ್ತಾ ಇದ್ದೀರಿ. ಗರ್ಭಗುಡಿಯಲ್ಲಿ ಕೆಂಪು ಬಣ್ಣದಿಂದ ಕಂಗೊಳಿಸುವಂತಹ ಗಣಪತಿ ಅತ್ಯಂತ ಕಾರಣಿಕ, ಸುಂದರವಾದಂತಹ ವಿಗ್ರಹ ಆಗಿದೆ. ಸ್ನೇಹಿತರೆ, ಈ ಗಣಪತಿಯ ದರ್ಶನವನ್ನು ಬೆಳಗ್ಗೆ 5:30ರಿಂದ ರಾತ್ರಿ 8 ಗಂಟೆವರೆಗೆ ಭಕ್ತಾದಿಗಳು ದರ್ಶನ ಮಾಡೋದಕ್ಕೆ ಅವಕಾಶ ಇದೆ. ಪ್ರತಿದಿನ ಬೆಳಗ್ಗೆ 6:30ರಿಂದ 7 ಗಂಟೆ ಒಳಗೆ ಮಹಾಗಣಪತಿಗೆ ಆರತಿಯ ಸೇವೆ ಇರುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ ಸ್ನೇಹಿತರೆ, ಮಿಲಿಟ್ರಿಯವರ ಒಂದು ನಿರ್ವಹಣೆಯಲ್ಲಿ ಇರೋದರಿಂದ ಆ ಮಿಲಿಟ್ರಿಯವರಲ್ಲಿ ಯಾವ ರೀತಿಯ ಶಿಸ್ತು, ಕ್ರಮ ಇರುತ್ತೆ, ಆ ನಿಯಮಬದ್ಧತೆ ಈ ದೇವಾಲಯದ ನಿರ್ವಹಣೆಯಲ್ಲಿ ನಾವು ಕಾಣ್ತೇವೆ. ಈ ಗಣಪತಿಯ ದೇವಾಲಯವನ್ನು ಹಿಂಡಲಗ ಗಣಪತಿ ಅಂತಲೂ, ನಾಗತ್ಯ ಗಣಪತಿ ಅಂತಲೂ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ತಾವು ನೋಡ್ತಾ ಇದ್ದೀರಿ ಗಣಪತಿಯ ದೇವಿಯ ದರ್ಶನ, ಕೆಂಪು ಬಣ್ಣ, ಅದನ್ನೇ ಹೇಳೋದು ಗಣಪತಿಯನ ರಕ್ತವರ್ಣ ಅನ್ನುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ನಾವು ಬಹಳಷ್ಟು ಕಡೆಯಲ್ಲಿ ನೋಡುವಂತಹ ಗಣಪತಿಗೆ ಕೆಂಪು ಬಣ್ಣವನ್ನು ಬಳಿದಿರುವಂಥದ್ದು. ಅದು ಏನೋ ಸೂಚಿಸುತ್ತೆ ಅಂತಂದರೆ, ಈ ಸಿಂಧೂರ ರಾಕ್ಷಸನನ್ನು ಸಂಹಾರ ಮಾಡಿದಾಗ ಗಣಪತಿಯ ಮೈತುಂಬ ಕೆಂಪು ಬಣ್ಣವನ್ನು, ರಕ್ತವನ್ನು ಅಂದರೆ ಆ ಸಿಂಧೂರವನ್ನು ಹಚ್ಕೊಂಡಿದ್ದ ಅಂತೇಳಿ. ಹಾಗಾಗಿ ಸಾಮಾನ್ಯವಾಗಿ ಬಹಳಷ್ಟು ಕಡೆಯಲ್ಲಿ ರಕ್ತವರ್ಣ ಅಂದರೆ ಕೆಂಪು ಬಣ್ಣದಿಂದ ಗಣಪತಿ ಕಂಗೊಳಿಸುವಂಥದ್ದನ್ನು ನಾವು ನೋಡ್ತೇವೆ. ಸ್ನೇಹಿತರೆ, ಇಲ್ಲಿರುವಂಥ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಈ ದೇವಾಲಯದ ಹಿಂಭಾಗದಲ್ಲಿ ಇರುವಂತಹ ಮಹಾವೃಕ್ಷ, ಅಶ್ವತ್ಥ ವೃಕ್ಷ ಇದೆಯಲ್ಲ, ಇದು ಬಹಳ ಪ್ರಾಚೀನ. ಇದರ ಮರದಲ್ಲಿಯೇ ಉದ್ಭವವೆನಿಸಿದಂತಹ ಕಾಂಡ ಕೆಳಗಡೆನೆ ಸಾಕ್ಷಾತ್ ಗಣಪತಿಯ ಅಂತೆ ತೋರುವಂಥ ಸೊಂಡಿಲು ಮೂಡಿದೆ. ಅದಕ್ಕೆ ಕೆಂಪು ಬಣ್ಣವನ್ನು ಲೇಪಿಸಲಾಗಿದ್ದು, ಇದು ಸಹ ಭಕ್ತರ ಆಕರ್ಷಣೀಯ ಕೇಂದ್ರವಾಗಿದೆ. ಅಲ್ಲದೆ ಈ ವೃಕ್ಷದ ಕೆಳಗೆ ನಾಗದೇವರ ಕಲ್ಲು ಇದೆ, ಅದಕ್ಕೊಂದು ಪುಟ್ಟ ಗುಡಿಯೂ ಇದೆ. ಸ್ನೇಹಿತರೆ,
ಅದನ್ನು ತೋರಿಸ್ತಾ ನೋಡಿ. ಹಳೇ ವೃಕ್ಷ ಹೇಗಿದೆ ಅದರ ಬಿಳುಲನ್ನೇ ನಾವು ನೋಡ್ತೇವೆ. ಇಲ್ಲಿ ಬಹಳ ವಿಶೇಷ ಅಂತಂದರೆ ಈ ಬೃಹತ್ ಅರಳಿ ವೃಕ್ಷದ ಹಿಂದುಗಡೆ ಇಲ್ಲಿ ಪಕ್ಕದಲ್ಲಿ ಒಂದು ಉದ್ಯಾನವನ, ಆಟದ ಮೈದಾನ, ಹಚ್ಚ ಹಸಿರಿನ ಹುಲ್ಲು, ಎತ್ತರವಾದಂಥ ಮರಗಳು. ಸ್ನೇಹಿತರೆ, ಪ್ರತಿನಿತ್ಯ ಇಲ್ಲಿ ಸ್ವಚ್ಛತೆಯನ್ನು ಕಾಯ್ಕೊಂಡಿರ್ತಾರೆ. ಹಾಗಾಗಿ ದೇವಾಲಯದ ದರ್ಶನ ಮಾಡಿ ಈ ಪಕ್ಕದಲ್ಲಿರುವಂಥ ಉದ್ಯಾನವನ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ನೋಡಿ ಬೇರೆ ಕಡೆ ಇಂತಹ ಉದ್ಯಾನವನ್ನು ಹೀಗೆ ಮೇಂಟೈನ್ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಇಲ್ಲಿ ಉದ್ಯಾನವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಗಣಪತಿಯ ಸುಂದರವಾದಂತಹ ಗಣಪತಿ, ಅವನು ಕಾರಣಿಕ ಗಣಪತಿ ಅಂತ. ಇಲ್ಲಿ ಯಾರಾದರೂ ಹಿಂಡಲಗ ಗಣಪತಿಯನ್ನು ದರ್ಶನ ಮಾಡಿ ಪುನೀತರಾಗಬೇಕು ಅಂತಲೇ ಹೇಳಿ ಪ್ರತಿಯಾಗಿ ದಾರಿಯಲ್ಲಿ ಹೋಗೋರು ಇಲ್ಲಿ ಬಂದು ಗಣಪತಿಯ ದರ್ಶನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಬೆಳಗಾವಿಗೆ ಬಂದಂಥ ಪ್ರವಾಸಿಗರು ಸಹ ಎಲ್ಲಿದೆ ಹಿಂಡಲಗ ಗಣಪತಿ ಅಂತೇಳಿ ಹುಡುಕೊಂಡು ಬರ್ತಾರೆ. ಯಾಕೆಂದರೆ ಇಲ್ಲಿನ ಪ್ರಶಾಂತವಾದಂಥ ವಾತಾವರಣ, ಗಣಪತಿಯ ಕಾರಣಿಕತೆ, ಅದರ ದರ್ಶನವನ್ನು ಮಾಡಿ ನಾವು ಪುನೀತರಾಗಬೇಕು ಅನ್ನುವಂಥದ್ದು ಇಲ್ಲಿರುತ್ತೆ. ಅಷ್ಟೇ ಅಲ್ಲ, ರಾಜಕಾರಣಿಗಳು ಅಷ್ಟೇ, ಗಣ್ಯ ವ್ಯಕ್ತಿಗಳು ಸಹ ಹಿಂಡಲಗ ಗಣಪತಿಯ ದರ್ಶನವನ್ನು ಅತ್ಯಗತ್ಯವಾಗಿ ಇಲ್ಲಿಗೆ ಬಂದಾಗ ಮಾಡಿ ಕೃತಾರ್ಥರಾಗ್ತಾರೆ.